ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸಿಕೊಟ್ಟ ಶಾಸ್ತ್ರಿಗಳೇ, ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಶ್ರೀಧರ್ ಅಂತ ಬೆಂಗಳೂರಿಂದ, ಇವರ ಜನ್ಮ ದಿನಾಂಕ 1ನೇ ತಾರೀಕು 6ನೇ ತಿಂಗಳು 1985 ಬೆಳಗಿನ ಜಾವ 5:30. ಫೆಬ್ರವರಿ 2024ರಲ್ಲಿ ಕೆಲಸ ಹೋಯ್ತು, ಇನ್ನೂ ಕೂಡ ಕೆಲಸ ಸಿಗ್ತಾ ಇಲ್ಲ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಶ್ರೀಧರ್ ಅವರ ಪ್ರಶ್ನೆ, ಕೆಲಸ ಫೆಬ್ರವರಿಯಲ್ಲಿ ಕಳ್ಕೊಂಡಿದ್ದಾರೆ, ಆದರೆ ಇನ್ನೂ ಪ್ರಯತ್ನ ಮಾಡ್ತಾ ಇದ್ರೆ ಆಗ್ತಾ ಇಲ್ಲ, ಯಾವಾಗ ಅನುಕೂಲ ಆಗುತ್ತೆ ಅಂತ ಕೇಳಿದಾರಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಆತಂಕ ಬೇಡ. ಪ್ರಸ್ತುತ ನಿಮ್ಮ ಜಾತಕವನ್ನು ಗಮನಿಸಿದ್ರೆ ಶನಿ ದಶೆಯಲ್ಲಿ ಈಗ ಗುರು ಭುಕ್ತಿ ನಡೀತಾ ಇದೆ, ಇದು ಬಾಧಕ. ಗುರು ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ನೀಚ ಸ್ಥಾನದಲ್ಲಿದ್ದಾಗ ಗ್ರಹಗಳಿಗೆ ಬಲ ಇರೋದಿಲ್ಲ. ನೀಚಾರಿಷಷ್ಟ ವ್ಯಯಸಂಶ್ರಿತಾಹಿ ಶುಭಾಹ ಪ್ರಯಚ್ಯಂತ್ಯಶುಭಾನಿ ಸರ್ವೇ ಅಂತ ಒಂದು ಮಾತಿದೆ. ನೀಚರಾಶಿಯನ್ನು ಸೇರಿರ್ತಕ್ಕಂಥ ಶುಭಗ್ರಹಗಳೇ ಆಗಿದ್ದರೂ ಇವುಗಳು ಫಲ ಕೊಡೋದಿಲ್ಲ, ತಟಸ್ಥವಾಗಿಬಿಡ್ತವೆ. ಆಗೇನಾಗುತ್ತೆ, ಹೀಗೆ ಪ್ರಾಬ್ಲಮ್ಗಳಾಗ್ಬಿಡುತ್ತೆ. ಈಗ ನಿಮಗೆ ಇದು ಕಳೆದು ಹೋಗ್ತಾ ಇದೆ, ಅಕ್ಟೋಬರಲ್ಲಿ ಕಳೆದು ಹೋಗುತ್ತೆ. ಅಕ್ಟೋಬರ್ 10ನೇ ತಾರೀಕಿನಿಂದ ನಿಮಗೆ ಬುಧನ ಕಾಲ, ಬುಧನ ದಶೆ ಪ್ರಾರಂಭವಾಗುತ್ತೆ. ಬುಧ ನಿಮಗೆ ಪಂಚಮಾಧಿಪತಿ, ಧನಾಧಿಪತಿ ಕೂಡ ಹೌದು. ಹೀಗಾಗಿ ಅವನ ಕಾಲ ಶುರುವಾಗುತ್ತೆ. ಒಳ್ಳೆಯ ಕಾಲ ಅನ್ನೋದು ಈಗ ಅಕ್ಟೋಬರಿಂದ ಶುರುವಾಗುತ್ತೆ. ಹೀಗಾಗಿ ಅಲ್ಲಿಯವರೆಗೆ ನೀವು ಗುರು ಸೇವೆಯನ್ನು ಮಾಡಿ, ಗುರುಚರಿತ್ರೆ ಪಾರಾಯಣ ಮಾಡಿ, ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆಕಾಳು, ಕಡಲೆ ಬೇಳೆ, ಬೆಲ್ಲ ಇವುಗಳನ್ನು ಸಮರ್ಪಣೆ ಮಾಡಿ ಅಕ್ಟೋಬರ್ವರೆಗೆ ಮಾಡಿ, ನಿಮಗೆ ಖಂಡಿತ ಅನುಗ್ರಹ ಆಗುತ್ತೆ. ಗುರು ಸೇವೆಯಿಂದ, ಗುರುಕ್ಷೇತ್ರ ದರ್ಶನದಿಂದ ನಿಮಗೆ ಈ ತೊಡಕು ಬಿಡಿಸಿ ಹೋಗುತ್ತೆ, ಆತಂಕ ಬೇಡ. ಅಕ್ಟೋಬರ್ ನಂತರ ಉತ್ತಮ ಕಾಲ ಇದೆ, ಚಿಂತೆ ಬೇಡ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ರೋಹಿಣಿ ಅಂತ ಅಥಣಿಯಿಂದ, 25ನೇ ತಾರೀಕು 6ನೇ ತಿಂಗಳು 2024 ಬೆಳಗ್ಗೆ 9:14. ಆರೋಗ್ಯ ಹಾಗೆ ಮಗುವಿನ ಮುಂದಿನ ಶಿಕ್ಷಣ ಹೇಗಿರುತ್ತೆ ತಿಳಿಸಿ ಅನ್ನೋದು ಪ್ರಶ್ನೆ. ರೋಹಿಣಿ ಅನ್ನೋರು ಕಳಿಸಿದ್ದಾರೆ ಪ್ರಶ್ನೆಯನ್ನು ಅಲ್ವಾ. ಆರೋಗ್ಯದ ಬಗ್ಗೆ ಕೇಳಿದ್ದಾರೆ ಮತ್ತು ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ಮಗುವಿನ ಆರೋಗ್ಯ ಹಾಗೆ ಶಾಸ್ತ್ರ ನೋಡಿ, ಮೊದಲು ಮಗುವಿನ ಆರೋಗ್ಯವನ್ನು ಗಮನಿಸಬೇಕು. ಮಗು ಬಲಿಷ್ಠವಾಗಿರುತ್ತಾ, ಆರೋಗ್ಯ ಹೇಗಿದೆ, ದೇಹ ಸದೃಢತೆ, ಇವುಗಳನ್ನು ಪೂರ್ವಂ ಆಯುಃ ಪರೀಕ್ಷೇತ ಅಂತ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಇದು ಕರ್ಕಟಕ ಲಗ್ನ. ಲಗ್ನದ ಅಧಿಪತಿ ಚಂದ್ರ ಸಪ್ತಮದಲ್ಲಿದ್ದು ಲಗ್ನಕ್ಕೆ ಚಂದ್ರನ ದೃಷ್ಟಿ ಇದೆ, ಇದು ತುಂಬ ಒಳ್ಳೆಯದು. ಅದು ಲಗ್ನಾಧಿಪತಿ ಲಗ್ನವನ್ನು ನೋಡೋದು ತುಂಬ ಒಳ್ಳೆಯದು. ಮತ್ತು ಗುರು ಲಾಭದಲ್ಲಿದ್ದು ಲಗ್ನಾಧಿಪತಿಯನ್ನು ವೀಕ್ಷಿಸ್ತಾನೆ, ಇದೂ ಕೂಡ ತುಂಬ ಒಳ್ಳೆಯದು. ಕುಜ ದಶಮದಲ್ಲಿರ್ತಕ್ಕಂಥದ್ದು ಅದೂ ಕೂಡ ತುಂಬ ಒಳ್ಳೆಯದು, ಅದು ರುಚಕ ಯೋಗ. ಹೀಗಾಗಿ ಮಗು ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಸ್ತುತ ಚಂದ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ ಏನು ಕಳೆದು ಹೋಗಿ ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರಮಯದಲ್ಲಿದ್ದಾನೆ. ನೀವು ಮುಂದಿನ ತಿಂಗಳು ಅಥವಾ ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ಬಿಟ್ಟು ಒಂದು ಶುಕ್ರಗ್ರಹ ಶಾಂತಿ ಒಂದು ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅಥವಾ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಅವರೇ ಕಾಳು, ಅವರೇ ಧಾನ್ಯವನ್ನು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಕೊಡಿ, ಅದು ತುಂಬ ತುಂಬ ಅನುಕೂಲ ಆಗುತ್ತೆ. ಮಗುವಿಗೆ ಒಂದು ಆರೋಗ್ಯ ಬಲ ಬರ್ತದೆ. ಸದ್ಯಕ್ಕೆ ಎಷ್ಟು ಸಾಕು, ಮುಂದೆಲ್ಲ ಚೆನ್ನಾಗಿದೆ, ಆಮೇಲೆ ಹೋಗ್ತಾ ನೋಡೋಣ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸುರೇಶ್ ಕುಮಾರ್ ಅಂತ, ಇವರ ಜನ್ಮ ದಿನಾಂಕ 8ನೇ ತಾರೀಕು 4ನೇ ತಿಂಗಳು 1980 ಬೆಳಗ್ಗೆ 6:30. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸುರೇಶ್ ಕುಮಾರ್ ಅವರ ಪ್ರಶ್ನೆ, ವಿವಾಹದ ಬಗ್ಗೆ ಕೇಳಿದ್ದಾರೆ ಅವರಲ್ವಾ. ಜಾತಕ ನೋಡೋಣ. ನೋಡಿ, ನಿಮ್ಮದು ಮೀನ ಲಗ್ನ, ಲಗ್ನದಿಂದ ವಿವಾಹದ ಅಧಿಪತಿ ಬುಧ ವ್ಯಯದಲ್ಲಿದ್ದಾನೆ. ಇದು ದುಸ್ಥಾನವನ್ನು ಸೇರಿರ್ತಕ್ಕಂಥದ್ದು. ಯದ್ಭಾವನ ಅಥವಾ ರಿಪುರ ಅಂದರೆ ರಿಪ್ಪೆ, ತದ್ಭಾವನಾಶಂ ಅಂತ ಹೇಳುತ್ತೆ. ಮತ್ತು ನೀಚಾಭಿಲಾಷಿ ಕೇತು ಜೊತೆಗೆ ಬೇರೆ ಇದ್ದಾನೆ. ಇವೆಲ್ಲ ಸ್ವಲ್ಪ ಬಾಧಕಗಳೇ ಇರಲಿ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ರಾಹು ದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಬುಧನ ಕಾಲವೇ ನಡೀತಾ ಇದೆ. ಸದ್ಯಕ್ಕೆ ನಿಮ್ಮ ಪ್ರಯತ್ನಗಳಿಗೆ ಅಷ್ಟು ಸುಲಭವಾಗಿ ಫಲ ಸಿಗುತ್ತೆ ಅಂತ ಹೇಳಲಾರೆ. ಕ್ಲಿಷ್ಟವಾಗಿರುವಾಗ ಕಷ್ಟ. ಇದಕ್ಕೆ ಆದರೆ ಪರಿಹಾರ ಏನಪ್ಪ ಅಂದರೆ, ಒಂದು ಗ್ರಹ ಶಾಂತಿ, ಅದು ಬುಧ ಗ್ರಹದ ಶಾಂತಿಯನ್ನು ಮಾಡಿಸಿ ತಾವು. ಆಮೇಲೆ ಒಂದು ಸಲ ತಿರುಪತಿಗೆ ಹೋಗಿ ಬನ್ನಿ. ತಿರುಪತಿಯಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿಸಿ. ನಿಮ್ಮ ಮನಸ್ಸಿನ ಭಾವನೆ ತಿಮ್ಮಪ್ಪನಿಗೆ ಅರ್ಥವಾದರೆ ಆತನೇ ಒಂದು ಏರ್ಪಾಡು ಮಾಡ್ತಾನೆ. ಯಾವಾಗ ಮನುಷ್ಯ ಪ್ರಯತ್ನಗಳಿಗೆ ಫಲ ಸಿಗ್ತಾ ಇಲ್ವೋ ಆಗ ದೈವವನ್ನು ನಾವು ನಚ್ಕೊಳ್ಬೇಕು. ಹೀಗಾಗಿ ಒಂದು ಸಲ ತಿರುಪತಿಗೆ ಹೋಗಿ ಅಲ್ಲಿ ಕಲ್ಯಾಣೋತ್ಸವ ಸೇವೆಯನ್ನು ಮಾಡಿಸಿ.
ಅವನಲ್ಲಿ ಮನಸಾರೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಉಮಾ ಅಂತ ಸಿರಾದಿಂದ, ಇವರ ಜನ್ಮ ದಿನಾಂಕ 7ನೇ ತಾರೀಕು 11ನೇ ತಿಂಗಳು 2006 ಬೆಳಗ್ಗೆ 6:30. ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಉಮಾ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಜಾತಕವನ್ನು ಪರಿಶೀಲಿಸಿದ್ರೆ ಇದು ತುಲಾ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾನೆ. ಬುದ್ಧಿ ಸ್ಥಾನದಲ್ಲಿ ಶುಭಗ್ರಹಗಳಿದ್ದರೆ ತುಂಬ ಒಳ್ಳೆಯದು ಅಂತ. ಅವರಿಗೆ ರಾಹು ಏನಪ್ಪ, ಬುದ್ಧಿ ವಿಚಲಿತ ಮಾಡ್ತಾನೆ, ದ್ವಂದ್ವತೆ ಉಂಟಾಗುತ್ತೆ. ಹೀಗಾಗಿ ನೀವು ಸುಬ್ರಹ್ಮಣ್ಯ ಆರಾಧನೆ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ. ಬಾಳೆಹಣ್ಣು ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ. ಇದನ್ನು ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಶ್ರದ್ಧೆಯಿಂದ ಮಾಡಿ. ಸುಬ್ರಹ್ಮಣ್ಯನ ಅನುಗ್ರಹವಾದರೆ ವಿಶಿಷ್ಟ ವ್ಯಕ್ತಿ ಆಗ್ತೀರ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.